ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕನ್ನಡ ಕಾವ್ಯಮೀಮಾಂಸೆ ಭಾಗ 4 ಚರ್ಚೆ ಮಾಡ್ತಾ, ಇದರಲ್ಲಿ ತಿರುಮಲಾರ್ಯ, ತಿಮ್ಮ ಅಥವಾ ತಿಮ್ಮಯ್ಯ, ಜಾಯೇಂದ್ರ, ಭಾನುದತ್ತ, ಅಳಿಯಲಿಂಗರಾಜ ಮತ್ತು ಚಾವಲಿ ರಾಮಸ್ವಾಮಿ ಶಾಸ್ತ್ರಿ ಈ ಮಹತ್ವಪೂರ್ಣವಾಗಿರ್ತಕ್ಕಂತಹ ಕನ್ನಡ ಕಾವ್ಯಮೀಮಾಂಸಕರ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ತಿರುಳುಗನ್ನಡ ಚಾವಡಿಯ ಮೂಲಕ ತಾವು ಪಾಠವನ್ನು ಆಲಿಸ್ತಾ ಇದ್ದೀರಿ. ನಾನು ಪ್ರೊಫೆಸರ್ ಮಲ್ಲಪ್ಪ ಹೊಸೂರ್, ಸದ್ಯಕ್ಕೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕೆರೂರಿನಲ್ಲಿ ಪ್ರಾಂಶುಪಾಲನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮಿತ್ರರೇ, ಕನ್ನಡ ಕಾವ್ಯಮೀಮಾಂಸೆಯ ವಿಚಾರಕ್ಕೆ ಬಂದಾಗ ಇತ್ತೀಚೆಗೆ ಶ್ರೀಯುತ ವೀರಣ್ಣ ದಂಡೇ ಸರ್ ಅವರು, ನಟರಾಜ್ ಸರ್ ಅವರು ಮೊದಲಾಗಿ ಮತ್ತು ನಮ್ಮ ಎಸ್.ಎಂ. ಹಿರೇಮಠ್ ಸರ್ ಅವರು ಮೊದಲಾಗಿ ಕನ್ನಡಕ್ಕೆ ಕನ್ನಡದ್ದೇ ಆಗಿರತಕ್ಕಂತಹ ಮೀಮಾಂಸೆ ಪರಂಪರೆ ಇದೆ ಅಂತ ಹೇಳ್ತಾ ಹೊಸದಾದ ವಿಚಾರಗಳನ್ನು ಅಲ್ಲಿ ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಅದಕ್ಕೆ ಕನ್ನಡ ಕಾವ್ಯಮೀಮಾಂಸೆಯ ಬೆಳವಣಿಗೆಯನ್ನು ಇಟ್ಕೊಂಡು ನೋಡುವಾಗ ಈ ಎಲ್ಲ ಮಹನೀಯರು ಕೂಡ ನಮಗೆ ಬೇಕಾಗ್ತಾರೆ. ಇವತ್ತು ಪ್ರಶ್ನೆ ಸಂಖ್ಯೆ 156ರಿಂದ ನಾವು ನೋಡ್ತಾ ಇದ್ದೀವಿ. ತೀನಂ ಸಿರಿಯವರ ಪುಸ್ತಕವನ್ನು ಆಧರಿಸಿ ನಾನು ಈ ಪ್ರಶ್ನೋತ್ತರಗಳ ರೂಪದಲ್ಲಿ ಸಮಗ್ರ ಪುಸ್ತಕವನ್ನು ತಂದಿದ್ದೀನಿ. ಇದರಲ್ಲಿ ನೋಡೋಣ ಏನಿದೆ ಅಂತ. ರಾಯಣ್ಣನ ಮಗನಾಗಿರ್ತಕ್ಕಂತಹ ತಿಮ್ಮ, ಈತನಿಗೆ ತಿಮ್ಮಯ್ಯ ಅನ್ನುವಂತಹ ಹೆಸರು ಕೂಡ ಇತ್ತು. ಈತ ಒಂದು ಪುಸ್ತಕವನ್ನು ಕೊಟ್ಟ, ಅದರ ಹೆಸರು ಅಲಂಕಾರ ರಸ ಸಂಗ್ರಹ ಅಂತ. ಇದರಲ್ಲಿ ರಸ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ. ಈಗ ತಿಮ್ಮನ ಇನ್ನು ಮುಂದೆ ಬರ್ತದೆ, ನವರಸ ಅಲಂಕಾರ ಅಂತ ಬರ್ತದೆ, ಶೃಂಗಾರ ರತ್ನಾಕರ ಅಂತ ಬರ್ತದೆ. ಹೀಗೆ ರಸದ ವಿಚಾರದಲ್ಲಿ ಬಹಳಷ್ಟು ಕೃತಿಗಳನ್ನು ನಾವು ಕನ್ನಡ ಕಾವ್ಯಮೀಮಾಂಸೆಯಲ್ಲಿ ಕಾಣ್ತೀವಿ. ಹಾಗಾಗಿ ತಿಮ್ಮ ಅಲಂಕಾರ ರಸ ಸಂಗ್ರಹ ಎನ್ನುವ ಕೃತಿಯಲ್ಲಿ ರಸ ವಿಚಾರವನ್ನು ನಿರೂಪಿಸಿದ. ಇದೊಂದು ಸಂಕಲನ ಗ್ರಂಥ. ಸೂತ್ರ, ವೃತ್ತಿ ಮೊದಲಾದವುಗಳನ್ನು ತಿಮ್ಮನು ಹಿಂದಿನ ಕನ್ನಡ ಸಂಸ್ಕೃತ ಲಕ್ಷಣ ಗ್ರಂಥಗಳಿಂದ ಹೇಗಿದೆಯೋ ಹಾಗೆ ತೆಗೆದುಕೊಂಡು ಈ ಕೃತಿಯನ್ನು ಬರೆದಿದ್ದ. ಕವಿಕಾಮನ ಶೃಂಗಾರ ರತ್ನಕ್ಕೂ ಸಾಳುವನ ರಸರತ್ನಾಕರಕ್ಕೂ ಇವನು ಋಣಿಯಾಗಿದ್ದಾನೆ. ನೋಡ್ರಿ, ಒಂದೇ ಕಡೆ ಪುಸ್ತಕಗಳು ಬಂದು ಅಲಂಕಾರ ರಸ ಸಂಗ್ರಹ ರಸವನ್ನು ನಿರೂಪಿಸುವ ತಿಮ್ಮನ ಕೃತಿಯಾದರೆ, ಕವಿಕಾಮನ ಶೃಂಗಾರ ರತ್ನಾಕರ ಇದು ಕೂಡ ರಸವನ್ನು ನಿರೂಪಿಸುವ ಗ್ರಂಥ. ಸಾಳುವನ ರಸರತ್ನಾಕರ ಇದು ಕೂಡ ರಸವನ್ನು ಹೇಳ್ತದ. ಆಯ್ತಾ? ಆಮೇಲೆ ಅಲಂಕಾರ ರಸ ಸಂಗ್ರಹದ ವಿಚಾರವನ್ನು ಹೇಳುವಾಗ ಅದಕ್ಕೆ ಏನು ಉದಾಹರಣೆಗಳು ಬೇಕಾಗಿದ್ವು, ಆ ಎಲ್ಲ ಉದಾಹರಣೆಗಳನ್ನು ಆತ ಕನ್ನಡ ಮತ್ತು ಸಂಸ್ಕೃತ ಗ್ರಂಥಗಳಿಂದ ಎತ್ತಿಕೊಂಡಿದ್ದಾನೆ ಅನ್ನೋದು ಕೂಡ ಮುಖ್ಯ ಆಗ್ತದೆ. ನಂತರ ಅಮೃತಾನಂದೀಯ ಸಿಂಗಭೂಪಾಲಯಗಳಿಂದ ಹಲವಾರು ಉದಾಹರಣೆಗಳನ್ನು ಎತ್ತಿಕೊಟ್ಟಿದ್ದಾನೆ. ಏಕಾವಳಿ, ರಸಕಳಿಕೆ ಇವುಗಳ ಹೆಸರನ್ನು ಕೂಡ ಆತ ಉಲ್ಲೇಖಿಸಿದ್ದಾನೆ ತನ್ನ ಕೃತಿಗಳಲ್ಲಿ. ತಿಮ್ಮನ ಗ್ರಂಥದಲ್ಲಿ ತಾನೇ ಆರಿಸಿಕೊಟ್ಟ ಕೆಲವು ಉದಾಹರಣೆಗಳಿವೆ. ಮತ್ತು ಇದ್ರದ್ದೊಂದು ಶೈಲಿಗೆ ಬಂದಾಗ ವೃತ್ತ ಕಂದಗಳಲ್ಲಿ ಬರೆಯಲ್ಪಟ್ಟಿದೆ. ನಡುವೆ 2 ಷಟ್ಪದಿಗಳು ಮತ್ತು ತ್ರಿಪದಿಯನ್ನು ಕೂಡ ತಂದಿದ್ದಾನೆ. ಅಂದರೆ ಕನ್ನಡದ ಯಾವ ಛಂದೋ ಗ್ರಂಥ ಅದು ಕನ್ನಡದ ಯಾವ ಲಕ್ಷಣ ಗ್ರಂಥ ಅದು ಷಟ್ಪದಿಯನ್ನು ಉಲ್ಲೇಖಿಸುತ್ತದೆ ಮತ್ತು ತ್ರಿಪದಿಯನ್ನು ಉಲ್ಲೇಖಿಸುತ್ತದೆ. ಅಲಂಕಾರ ಗ್ರಂಥಕರೆ ವೃತ್ತಕಂದಗಳಲ್ಲಿ ಬರೆಯಲ್ಪಟ್ಟಿದೆ, ಬಹುಪಾಲು ವೃತ್ತಕಂದಗಳು. ಆದರೆ 2 ಷಟ್ಪದಿಗಳನ್ನು, ಒಂದು ತ್ರಿಪದಿಯನ್ನು ಕೂಡ ಕೊಟ್ಟಿದ್ದಾನೆ. ಆ ಥರ ಕೃತಿ ಯಾವುದು, ಇದನ್ನು ನಾವು ಹೇಳಬೇಕಾಗ್ತದೆ. ಅಲಂಕಾರ ರಸ ಸಂಗ್ರಹ ಅನ್ನುವಂಥ ತಿಮ್ಮನ ಕೃತಿಯಲ್ಲಿ ಇದು ನಮಗೆ ಸಿಗ್ತದೆ. ಆ ನಂತರ ತ್ರಿಪದಿ ಜನ್ನನ ಅನಂತನಾಥ ಪುರಾಣದಿಂದ ಎತ್ತಿಕೊಂಡಿರ್ತಕ್ಕಂಥದ್ದು. ಯಾಕೆ ನಾನು ಈ ಪಾಯಿಂಟ್ ಕೊಡ್ತೀನಿ ಅಂದರೆ,
ಕನ್ನಡ ಕಾವ್ಯಮೀಮಾಂಸೆಯ ಯಾವ ಮೀಮಾಂಸಾ ಗ್ರಂಥದಲ್ಲಿ ತ್ರಿಪದಿಯ ಉಲ್ಲೇಖ ಇದೆ ಅಂದಾಗ ತಿಮ್ಮನ ಅಲಂಕಾರ ರಸಸಂಗ್ರಹ ಬರೀತೀರಿ, ಆಯ್ತಾ. ಆದರೆ ತಿಮ್ಮನು ಬಳಸ್ಕೊಂಡಿರ್ತಕ್ಕಂಥ ತ್ರಿಪದಿ ಕನ್ನಡದ ಯಾವ ಕೃತಿಯಿಂದ ಆಯ್ದುಕೊಂಡದ್ದು? ಜನ್ನನ ಅನಂತನಾಥ ಪುರಾಣದಿಂದ ಆಯ್ದುಕೊಂಡದ್ದು ಅಂತ ಇದು ಮುಖ್ಯವಾಗಿ ನಮಗೆ ತಿಳ್ಕೊಂಡಿರ್ಬೇಕಾದಂಥ ವಿಷಯ ಆಗ್ತದೆ. ನೆಕ್ಸ್ಟ್ ಹೋಗೋದು ನಾವು ತಿರುಮಲಾರ್ಯನ ಕಡೆ. ತಿರುಮಲಾರ್ಯ ಚಿಕ್ಕದೇವರಾಜ ಅಂದರೆ ಮೈಸೂರಿನ ಚಿಕ್ಕದೇವರಾಜ ಒಡೆಯರ ಮಿತ್ರನೂ ಆಗಿದ್ದ, ಚಿಕ್ಕದೇವರಾಜನ ಮಂತ್ರಿನೂ ಕೂಡ ಆಗಿದ್ದ. ಈತ 1645ರಲ್ಲಿ ಇದ್ದ, 1706ರವರೆಗೆ ಇದ್ದಂತಹ ವ್ಯಕ್ತಿ. ಈತನ ಕೃತಿ ಹೆಸರು ಅಪ್ರತಿಮ ವೀರಚರಿತ ಅನ್ನುವಂಥ ಅಲಂಕಾರ ಗ್ರಂಥ. ಏನಾಗ್ತದೆ, ರಾಜಾಶ್ರಯ ಅನ್ನೋದು ಕನ್ನಡ ಸಾಹಿತ್ಯಕ್ಕೆ ವರವೋ ಶಾಪೋ ಅಂತ ಕೇಳಿದಾಗ ಅದರ ಬಗ್ಗೆ ಹಲವಾರು ವಿಚಾರಗಳು, ಪರ ವಿರೋಧವಾದ ಚರ್ಚೆಗಳು ಕೂಡ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬಂದಿದ್ದನ್ನು ನಾವು ನೋಡ್ತೀವಿ. ಆ ಜೋಳವಾಳಿ ಅಥವಾ ರಾಜಾಶ್ರಯಕ್ಕೆ ಜೋಳವಾಳಿಗರಾಗಿ ಹಲವಾರು ಜನ ಕವಿಗಳು ಕೃತಿಗಳನ್ನು ರಚಿಸಿದರು. ತಿರುಮಲಾರ್ಯ ಮಂತ್ರಿ ಇದ್ದ, ಚಿಕ್ಕದೇವರಾಜನ ಆಶ್ರಯದಲ್ಲಿದ್ದ. ಈತ ಅಲಂಕಾರ ಗ್ರಂಥವನ್ನು ಬರೆದ. ಅಲಂಕಾರ ಗ್ರಂಥವನ್ನು ಬರೆಯುವಾಗ ಜೋಳವಾಳಿಗನಾದ ಅನ್ನುವಂಥದ್ದು ಬಹಳ ಮುಖ್ಯ. ಜೋಳವಾಳಿಗನಾಗಿ ಅಲಂಕಾರ ಗ್ರಂಥವನ್ನು ಬರೆದಿದ್ದು, ಜೋಳವಾಳಿಗಾಗಿ ಅಲಂಕಾರ ಗ್ರಂಥವನ್ನು ಬರೆದಿದ್ದು ತಿರುಮಲಾರ್ಯ. ಬಹಳ ಮುಖ್ಯವಾದ ಒಂದು ಅಂಶ ಆಗ್ತದೆ. ಅಪ್ರತಿಮ ವೀರಚರಿತೆಯಲ್ಲಿ ತಿರುಮಲಾರ್ಯ ಮಮ್ಮಟನನ್ನು ಅನುಸರಿಸಿ ಕಾವ್ಯಲಕ್ಷಣವನ್ನು ಹೇಳ್ತಾನೆ. ವಾಮನನನ್ನು ಅನುಸರಿಸಿ ಶಬ್ದಗುಣ ಅರ್ಥಗುಣಗಳನ್ನು ಹೇಳುತ್ತಾನೆ. ವಿದ್ಯಾನಾಥನ ಪ್ರತಾಪರುದ್ರೀಯವನ್ನು ನೋಡಿ ರೀತಿ ಶಯ್ಯ ಪಾಕಾದಿಗಳನ್ನು ಹೇಳ್ತಾನೆ. ಶಬ್ದಾಲಂಕಾರಗಳನ್ನು ಸಂಗ್ರಹಿಸ್ತಾನೆ. ಇವನ ಗ್ರಂಥದ ಬಹುಭಾಗ ಅರ್ಥಾಲಂಕಾರಗಳಿಗೆ ಮೀಸಲಾಗಿರ್ತಕ್ಕಂಥದ್ದಾಗಿದೆ. ಜೊತೆಗೆ ಕೂಲಯಾನಂದವನ್ನು ಅನುಸರಿಸಿ ಅಲ್ಲಿ ಉಕ್ತವಾಗಿರುವಂತಹ ಅರ್ಥಾಲಂಕಾರ ಮತ್ತು ರಸ ಅಲಂಕಾರಾದಿಗಳನ್ನೆಲ್ಲ ಅದೇ ಸರಣಿಯಲ್ಲಿ ಈತ ನಿರೂಪಿಸಿದ್ದಾನೆ. ಇದು ಬಹಳ ಮುಖ್ಯ ಆಗ್ತದೆ. ತಿರುಮಲಾರ್ಯನ ಅಪ್ರತಿಮ ವೀರಚರಿತೆಯ ವಿಶೇಷತೆ ಏನಂದರೆ, ಒಂದು ಅಲ್ಲಿರ್ತಕ್ಕಂತಹ ಉದಾಹರಣೆ ರೂಪದ ಪದ್ಯಗಳನ್ನು ಸ್ವತಃ ರಚಿಸಿ ಚಿಕ್ಕದೇವರಾಜನ ಗುಣಾವಳಿಗಳನ್ನು ಅದರಲ್ಲಿ ಹೊಗಳಿದ್ದಾನೆ, ಜೋಳವಾಳಿಗನಾಗಿದ್ದಾನೆ. ಇನ್ನು ಈ ತಿರುಮಲಾರ್ಯ ಯಾವ ಸಂಸ್ಕೃತ ಲಾಕ್ಷಣಿಕರ ಕೃತಿಗಳಿಗೆ ಋಣಿಯಾಗಿದ್ದಾನೆ ಅಂದರೆ, ಒಂದು ಮಮ್ಮಟನ ಕಾವ್ಯಪ್ರಕಾಶ, ಎರಡನೇದು ವಾಮನ ವಿದ್ಯಾನಾಥ ಮತ್ತು ಕೋಲಾಯಾನಂದ, ಈ ಎಲ್ಲ ಕೃತಿಗಳನ್ನು ಆತ ತೆಗೆದುಕೊಂಡ. ಮಮ್ಮಟನೇ ಬಹಳ ದೊಡ್ಡ ಕೃತಿ ಕಾವ್ಯಪ್ರಕಾಶ. ಅದರಲ್ಲಿ ಏನು ತಗೊಂಡ ಕಾವ್ಯಲಕ್ಷಣವನ್ನು ಅದನ್ನು ಅನುಸರಿಸಿ ಹೇಳಿದ. ಅರ್ಥಗುಣ ಶಬ್ದಗುಣಗಳನ್ನು ವಾಮನನನ್ನು ಅನುಸರಿಸಿ ಹೇಳಿದ. ವಿದ್ಯಾನಾಥನ ಪ್ರತಾಪರುದ್ರೀಯದ ಪ್ರಕಾರ ರೀತಿ ಶಯ್ಯೆ ಪಾಕಾದಿಗಳನ್ನು ಹೇಳ್ದ ಮತ್ತು ಶಬ್ದಾಲಂಕಾರಗಳನ್ನು ಸಂಗ್ರಹಿಸಿ ಹೇಳಿದ. ಕೋಲಯಾನಂದವನ್ನು ಅವಲಂಬಿಸಿ ಆತ ಅರ್ಥಾಲಂಕಾರ ಮತ್ತು ರಸ ಅಲಂಕಾರಾದಿಗಳನ್ನೆಲ್ಲೂ ಕೂಡ ಆತ ಹೇಳಿದ. ಹೀಗೆ ಹೇಳಿ ರಸವತ್, ಪ್ರೇಯಸ್ ಮೊದಲಾದ ಅಲಂಕಾರಗಳಿಗೆ ಈತನು ಕೊಡುವ ಲಕ್ಷಣಗಳು ಧ್ವನಿ ತತ್ವಕ್ಕೆ ಅನುಗುಣವಾಗಿವೆ ಎನ್ನುವುದು ಬಹಳ ಮುಖ್ಯ. ಆದರೆ ಇಲ್ಲಿ ಧ್ವನಿ ವಿವರಣೆಯಾಗಲಿ ರಸವಿಚಾರಕ್ಕಾಗಲಿ ತಿರುಮಲಾರ್ಯ ಕೈ ಹಾಕಿಲ್ಲ. ದೋಷ ನಿರೂಪಣೆಗೂ ಕೂಡ ತನ್ನ ಗ್ರಂಥದಲ್ಲಿ ಆತ ಜಾಗ ಕೊಟ್ಟಿಲ್ಲ. ಆದರೆ ಧ್ವನಿ ತತ್ವಕ್ಕೆ ಅನುಗುಣವಾಗಿ ರಸವತ್ ಮತ್ತು ಪ್ರೇಯಸ್ ಎನ್ನುವಂತಹ ಅಲಂಕಾರಗಳಿಗೆ ಆತ ಲಕ್ಷಣಗಳನ್ನು ಕೊಡುತ್ತಾನೆ. ಅಪ್ರತಿಮ ವೀರಚರಿತೆಯಲ್ಲಿ ತಾನು ಒಂದು ಮಾತನ್ನು ಹೇಳ್ತಾನೆ ತಿರುಮಲಾರ್ಯ. ಏನದು? ಸಕ್ಕದದಿಂ ಲಕ್ಕಣಮಂ ಲಕ್ಕಮನ್ ಒಳ ಅನ್ನಡಂಗಳಿಂ ಎನ್ನುವಂತಹ ಮಾತನ್ನು ಹೇಳ್ತಾ,
ತಿರುಮಲಾರ್ಯ ಏನಂದರೆ ಸಕ್ಕದದಿನ್ ಲಕ್ಕಣಮಂ ಲಕ್ಕಮಂ ಒಳನ್ನಗಳ್ ಒಳ ಕನ್ನಡಂಗಳಿಂ ಅಂತ ಹಾಕಬೇಕು ಅನಿಸುತ್ತೆ ನನಗೆ. ಸಂಸ್ಕೃತದ ಆಧಾರಗಳಿಂದ ಸೂತ್ರಗಳನ್ನು ಉದ್ಧರಿಸಿಕೊಟ್ಟು ಅವಕ್ಕೆ ಕನ್ನಡದಲ್ಲಿ ವೃತ್ತಿಯನ್ನು ಬರೆದು ತನ್ನ ಸ್ವಾಮಿಯಾಗಿರ್ತಕ್ಕಂತಹ ಅಪ್ರತಿಮ ವೀರ ಚಿಕ್ಕದೇವರಾಜನ ಮಹಿಮೆ ಪ್ರಭಾವ ಮೊದಲಾದವನ್ನು ಕೀರ್ತಿಸುವ ಸ್ವಂತ ಪದ್ಯಗಳನ್ನು ಲಕ್ಷ್ಯವಾಗಿ ಕೊಡುವುದು ತಿರುಮಲಾರಿನ ಪದ್ಧತಿಯಾಗಿದೆ. ಇದು ಕ್ವಶನ್ ಆಗ್ತದೆ. ಅಪ್ರತಿಮ ವೀರ ಚರಿತೆಯಲ್ಲಿ ತಿರುಮಲಾರಿನ ಪದ್ಧತಿ ಹೇಗೆ ಮುಕ್ತವಾಗಿದೆ ಅಂತ. ಹೌದಾ? ಇದೇನೆಂದರೆ ನೋಡ್ರಿ, ಸಂಸ್ಕೃತದ ಆಧಾರ ಗ್ರಂಥಗಳಿಂದ ಸೂತ್ರಗಳನ್ನು ಉದ್ಧರಿಸಿ ಕೊಟ್ಟ, ವೃತ್ತಿಯನ್ನು ಮಾತ್ರ ಕನ್ನಡದಲ್ಲಿ ಬರೀತಾನೆ. ಆ ವೃತ್ತಿ ವಿಶೇಷತೆ ಏನಂದ್ರೆ ಅದರಲ್ಲಿ ಈತನ ಸ್ವಾಮಿಯಾಗಿರ್ತಕ್ಕಂತಹ ಅಪ್ರತಿಮ ವೀರ ಎಂದು ಪ್ರಸಿದ್ಧ ಇರತಕ್ಕಂತಹ ಚಿಕ್ಕದೇವರಾಜನ ಮಹಿಮೆ ಪ್ರಭಾವ ಮೊದಲಾದವನ್ನು ಕೀರ್ತಿಸುವ ಸ್ವಂತ ಪದ್ಯಗಳನ್ನು ಲಕ್ಷ್ಯವಾಗಿ ಕೊಡುವುದು ಈತನ ಪದ್ಧತಿ ಆಗಿದೆ. ಈ ಪದ್ಯಗಳಲ್ಲಿ ಹಲವಾರು ಪದ್ಯಗಳು ಮೈಸೂರು ಚರಿತ್ರೆಗೆ ಸಂಬಂಧಪಟ್ಟಂತಹ ಸಂಗತಿಗಳನ್ನು ಅವು ಸೂಚಿಸುತ್ತವೆ. ಚಿಕ್ಕದೇವರಾಜನನ್ನು ಎದುರಿಸುತ್ತಾ ಮಡಿದ ಶತ್ರುರಾಜನ ವೃತ್ತಾಂತವನ್ನು ಹೇಳುತ್ತದೆ. ತಿರುಮಲಾರಿನ ಈ ಅಪ್ರತಿಮ ವೀರ ಚರಿತೆ ಅಲಂಕಾರ ನಿರೂಪಣೆ ಅಪ್ಪಯ್ಯ ದೀಕ್ಷಿತನ ನೆರಳಿನಲ್ಲೇ ಸಾಗಿರುವಂಥದ್ದು ಕೂಡ ಒಂದು ವಿಶೇಷತೆ ಆಗಿದೆ ಎನ್ನುವಂಥದ್ದು. ನೋಡ್ರಿ, ಅಲಂಕಾರ ಶಾಸ್ತ್ರದೊಳಗೆ ರಾಯನ ಚರಿತೆಯನ್ನು ಕೊಡೋದು ಒಂದು ಆಯ್ತಾ, ಮತ್ತು ಅಂದಿನ ಸಮಕಾಲೀನ ಇತಿಹಾಸವನ್ನು ಕೂಡ ಕೊಡುವ ಕೆಲಸವನ್ನು ತಿರುಮಲಾರ್ಯ ಮಾಡುತ್ತಾನೆ ಅಪ್ರತಿಮ ವೀರ ಚರಿತೆಯಲ್ಲಿ. ನೆಕ್ಸ್ಟ್ ಬರೋದು ಬಹಳ ಮುಖ್ಯವಾದ ವ್ಯಕ್ತಿ ಜಾಯೇಂದ್ರ. ಕ್ವಶನ್ ಮಾರ್ಕ್ 158 ಇದೆ. ಜಾಯೇಂದ್ರ ಕೋಲಯಾನಂದಾಲಂಕಾರ ಶಾಸ್ತ್ರ ಅನ್ನುವ ಹೆಸರಿನಿಂದ ಅಪ್ಪಯ್ಯ ದೀಕ್ಷಿತನ ಕೃತಿಯನ್ನು ಸಂಗ್ರಹಿಸಿ ಕನ್ನಡಕ್ಕೆ ಇಳಿಸಿದ. ಅದು ಸಂಸ್ಕೃತದ ಕೃತಿ ಅಲ್ಲ, ಕೋಲಯಾನಂದ ಅಂತ, ಕೋಲಯಾನಂದಾಲಂಕಾರ ಶಾಸ್ತ್ರ. ಹೌದಾ? ಈ ರೀತಿ ಕನ್ನಡಕ್ಕೆ ಬಟ್ಟಿ ಇಳಿಸುವ ಕೆಲಸವನ್ನು ಜಾಯೇಂದ್ರ ಮಾಡ್ತಾನೆ. ಜಾಯೇಂದ್ರನಿಗೆ ಜಾಯಗೊಂಡ ದೇಸಾಯಿ ಎನ್ನುವಂಥ ಹೆಸರು ಕೂಡ ಇತ್ತು. ಈತ ಕ್ರಿಸ್ತಶಕ 1732ರಲ್ಲಿ ದೇಶಗತಿಯ ವಹಿವಾಟು ಮಾಡತೊಡಗಿ 1790ರಲ್ಲಿ ದೈವಾಧೀನನಾದ ಅಂತೇಳಿ ಇತಿಹಾಸ ಹೇಳ್ತದೆ. ಈತನ ಕೃತಿ ಕೋಲಯಾನಂದ ಅಲಂಕಾರ ಶಾಸ್ತ್ರ ಏನಿದೆ, ಇದು 1734ರ ಕಾಲದಲ್ಲಿ ರಚಿಸಲ್ಪಟ್ಟಿದೆ. ಅದೇ ವರ್ಷ ಜಾಯೇಂದ್ರ ಸೌದತ್ತಿಯ ಕಿಲ್ಲೆಯನ್ನು ಕಟ್ಟಿಸಿದ. ನೋಡ್ರಿ, ದೇಸಾಯಿ ಇದ್ದ, ಹಾಗಾಗಿ ಸೌದತ್ತಿಯ ಕೋಟೆಯನ್ನು ಕಟ್ಟಿಸಿದ. ಜಾಯೇಂದ್ರ ತನ್ನ ಗ್ರಂಥದೊಳಗೆ ಧ್ವನಿ, ಗುಣೀಭೂತ ವ್ಯಂಗ್ಯ, ಶಬ್ದಚಿತ್ರ ಇವುಗಳನ್ನು ಮತ್ತು ಅಪ್ಪಯ್ಯ ದೀಕ್ಷಿತನ ಚಿತ್ರಮೀಮಾಂಸೆಯ ಪ್ರಾರಂಭ ಭಾಗದ ಸರಣಿಯಲ್ಲಿ ಅತಿ ಸಂಕ್ಷಿಪ್ತವಾಗಿ ಅದನ್ನು ತಿಳಿಸ್ತಾನೆ. ನೋಡ್ರಿ, ಧ್ವನಿ ಮತ್ತು ಗುಣೀಭೂತ ವ್ಯಂಗ್ಯದ ವಿಷಯಕ್ಕೆ ಬಂದಾಗ ಕನ್ನಡದಲ್ಲಿ ಇದು ಕೂಡ ಒಂದು ಮಹತ್ವಪೂರ್ಣವಾದ ಗ್ರಂಥ ಆಗ್ತದೆ. ಜೊತೆಗೆ ಚಿತ್ರಮೀಮಾಂಸೆ, ಯಾಕಂದರೆ ಧ್ವನಿ, ಗುಣೀಭೂತ ವ್ಯಂಗ್ಯ, ಚಿತ್ರ, ಮುಕ್ತಕ ಇವೆಲ್ಲ ಏಕಕಾಲದಲ್ಲಿ ಅಧ್ಯಯನ ಮಾಡಬೇಕಾದಂಥ ಪರಿಕಲ್ಪನೆಗಳು. ಗುಣೀಭೂತ ವ್ಯಂಗ್ಯ ಅಂದ್ರೆ ಅಲ್ಲಿ ವಾಚ್ಯ ಮತ್ತು ವ್ಯಂಗ್ಯ ಎರಡನ್ನೂ ಸಮಸಮವಾಗಿ ತಗೊಂಡೋಗಿರ್ತಾರೆ. ವಾಚ್ಯವನ್ನು ಮುಖ್ಯ ಮಾಡಲ್ಲ, ಧ್ವನಿಯನ್ನು ಮುಖ್ಯ ಮಾಡಲ್ಲ. ಒಂದು ಗೌಣ ಒಂದು ಎತ್ತರಿಸಿ ಹೇಳುವಂಥ ರೀತಿಯಲ್ಲಿ ಇರಲ್ಲ. ಹಾಗಾಗಿ ಇದಕ್ಕೆ ಗುಣೀಭೂತ ವ್ಯಂಗ್ಯ ಅಂತೇಳಿ ಕರೀತಾರೆ. ಅದಕ್ಕೆ ನಾನು ಸಪ್ರೇಟ್ ಆದ ವಿಡಿಯೋವನ್ನು ಮಾಡಿದ್ದೀನಿ. ಮತ್ತು ಶಬ್ದಚಿತ್ರದ ಬಗ್ಗೆ ಇವೆಲ್ಲ ವಿಷಯಗಳನ್ನು ಅಪ್ಪಯ್ಯ ದೀಕ್ಷಿತನ ಚಿತ್ರಮೀಮಾಂಸೆಯನ್ನು ಅನುಸರಿಸಿ ಆತ ಹೇಳುವ ಪ್ರಯತ್ನವನ್ನು ಮಾಡಿದ್ದಾನೆ. ನೆಕ್ಸ್ಟ್, ಅರ್ಥಚಿತ್ರ ರೂಪವಾದ ಅರ್ಥಾಲಂಕಾರಗಳನ್ನು ಕುರಿತು ಕೂಡ ಆತ ಮಾತಾಡ್ತಾನೆ. ಈತ ಲಕ್ಷಣವನ್ನು ವಿವಿಧ ಷಟ್ಪದಿಗಳಲ್ಲಿ ಇತರ ಪದ್ಯ ಜಾತಿಗಳಲ್ಲಿ ಬರೀತಾನೆ. ವಿವರಣ, ಲಕ್ಷಣ, ಸಮನ್ವಯ ಮೊದಲಾದವನ್ನು ಗದ್ಯದಲ್ಲಿ ಬರೀತಾನೆ. ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ಸಂಸ್ಕೃತದವರು ಶ್ಲೋಕಗಳಲ್ಲಾಗಲಿ ಮತ್ತು ಜಾತಿಗಳಲ್ಲಾಗಲಿ ಅಂದರೆ ವೃತ್ತಗಳಲ್ಲಾಗಲಿ ಅವರು ಸಾಮಾನ್ಯವಾಗಿ ಅಲಂಕಾರ ಗ್ರಂಥಗಳನ್ನು ಬರೆದಿದ್ದನ್ನು ನೋಡ್ತೀವಿ.
ಆದರೆ ಜಾಯೇಂದ್ರನ ಈ ಕೃತಿ ವಿವಿಧ ಷಟ್ಪದಿ ಮತ್ತು ಪದ್ಯ ಜಾತಿಗಳನ್ನು ಬಳಸ್ಕೊಂಡು ಬರೆದಿರ್ತಕ್ಕಂಥದ್ದು. ಲಕ್ಷಣ ಸಮನ್ವಯವನ್ನು ಗದ್ಯದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಒಂದು ರೀತಿ ಚಂಪೂನಂತೆ ಇದು ನಮ್ಗೆ ಕಾಣಿಸ್ತದೆ. ಉದಾಹರಣೆಗಳನ್ನು ಸಂಸ್ಕೃತಿಯಿಂದ ಭಾಷಾಂತರಿಸಿ ಕೊಡೋದ್ರ ಜೊತೆಗೆ ಸೌಂದರ್ಯ ಪುರಾಣ, ಜೈಮಿನಿ ಭಾರತ, ಭಾವಚಿಂತಾರತ್ನ, ಚಿತ್ರಭಾರತ, ರಾಘವಾಂಕನ ಕಾವ್ಯ ಮೊದಲಾದ ಷಟ್ಪದಿ ಕಾವ್ಯಗಳಿಂದ ಆತ ತೆಗೆದುಕೊಂಡಿದ್ದಾನೆ. ಇದು ಬಹಳ ಮುಖ್ಯವಾದ ಕೃತಿಯಾಗ್ತದೆ. ತಿಮ್ಮನ ಅಲಂಕಾರ ರಸ ಸಂಗ್ರಹದಲ್ಲಿ ಕಾಣಿಸಿಕೊಂಡಿರ್ತಕ್ಕಂಥ ಅಂಕುರ ಜಾಯೇಂದ್ರನ ಗ್ರಂಥದಲ್ಲಿ ಪೂರ್ಣವಾಗಿ ಫಲಿಸಿ ಷಟ್ಪದಿ ಕಾವ್ಯಗಳ ಪದ್ಯಗಳು ಲಕ್ಷ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿತವಾದವು ಅನ್ನುವಂತಹ ದೀನಂಶ್ರೀಯವರ ಮಾತು ನಿಜವಾಗಲೂ ಅಕ್ಷರಶಃ ಸತ್ಯವಾಗುತ್ತದೆ ಅಂತ. ಯಾಕಂದರೆ ಈ ಹಿಂದಿನ ಅಲಂಕಾರ ಗ್ರಂಥಗಳಲ್ಲಿ ಸಾಮಾನ್ಯವಾಗಿ ಸಂಸ್ಕೃತದ ಕೃತಿಗಳಿಂದ ಆಯ್ದುಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನು ಯಥೇಚ್ಛವಾಗಿ ಬಳಸ್ಕೊಂಡಿದ್ದನ್ನು ನೋಡಿದರೆ ಇಲ್ಲಿ ಆ ಥರ ಇಲ್ಲ. ಕನ್ನಡದ ಷಟ್ಪದಿ ಕಾವ್ಯಗಳ ಉದಾಹರಣೆಗಳನ್ನು ಕೂಡ ಅಲಂಕಾರ ಶಾಸ್ತ್ರಕ್ಕೆ ತೆಗೆದುಕೊಂಡು ಅವುಗಳನ್ನು ಅಲಂಕಾರ ಶಾಸ್ತ್ರದ ಮಟ್ಟಿಗೆ ಏರಿಸಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಜಾಯೇಂದ್ರನ ಆಗ್ತದೆ. ಜಾಯೇಂದ್ರ ಈತ ಒಂದು ರಸಮಂಜರಿ ಎನ್ನುವಂಥ ಇನ್ನೊಂದು ಗ್ರಂಥವನ್ನು ಬರೆದ. ಇದಕ್ಕೆ ಶೃಂಗಾರ ತಿಲಕ ಅನ್ನುವಂಥ ಹೆಸರು ಕೂಡ ಉಂಟು ಅಂತೇಳಿ ಕವಿಚರಿತಕಾರರು ಹೇಳ್ತಾರೆ. ಜಾಯೇಂದ್ರದ್ದು ಕೇವಲ ಕೋಲಯಾನಂದ ಅಲಂಕಾರ ಸಂಗ್ರಹ ಅಷ್ಟೇ ಅಲ್ಲ, ಆತನ ಇನ್ನೊಂದು ಕೃತಿ ಹೆಸರು ರಸಮಂಜರಿ ಅಂತ. ಇದಕ್ಕೆ ಶೃಂಗಾರ ತಿಲಕ ಅನ್ನುವಂಥ ಹೆಸರು ಉಂಟು ಅಂತೇಳಿ ಕವಿಚರಿತಕಾರರು ಹೇಳ್ತಾ ಇದ್ದಾರೆ. ಕವಿಚರಿತೆಯೊಳಗ ಜಾಯೇಂದ್ರನ ಗ್ರಂಥದ ಹೆಸರನ್ನ ಕರ್ನಾಟಕ ಕೋಲಯಾನಂದ ಅಂತಲೂ ಕೂಡ ಕೊಟ್ಟಿದ್ದಾರೆ. ಈ ಗ್ರಂಥ ಅದು ಮುದ್ರಿತ ಆಗಿಲ್ಲ. ಇದರಲ್ಲಿ ಉದಾಹರಣೆಗಳನ್ನು ಭಾಮಿನಿ, ಪರಿವರ್ತಿನಿ ಮೊದಲಾದ ಷಟ್ಪದಿಗಳಲ್ಲಿ ಟೀಕೆ ವಿವರಣೆಗಳನ್ನು ಗದ್ಯದಲ್ಲಿ ಗ್ರಂಥಕಾರ ಕೊಟ್ಟ. ಇನ್ನು ರಸಮಂಜರಿಯ ಬಹುಭಾಗ ನಾಯಕ ನಾಯಕಿಯರ ಮತ್ತು ನಾಯಕಿಯರ ಅನೇಕ ಪ್ರಭೇದ ವಿಭೇದಗಳನ್ನು ಲೆಕ್ಕದ ಮೇರೆಗೆ ನಿರೂಪಿಸಿಕೊಡುವಂತಹ ಒಂದು ಅಂಶಕ್ಕಾಗಿ ಇದನ್ನು ಆತ ಬಳಸ್ಕೊಂಡಿದ್ದಾರೆ. ಜೊತೆಗೆ ಸಖಿಯರು, ದೂತಿಯರು ಮೊದಲಾದ ಲಕ್ಷಣ, ಸಾತ್ವಿಕ ಭಾವ, ಶೃಂಗಾರದ ದಶ ಅವಸ್ಥೆಗಳನ್ನು ಕೂಡ ಆತ ಈ ಕೃತಿಯಲ್ಲಿ ಹೇಳಿದ್ದಾನೆ. ಮಿಕ್ಕ ರಸಗಳ ಮಾತು ಕೂಡ ಹೇಳಿದ್ದಾನೆ, ಆದರೆ ಬಹಳ ಸಂಕ್ಷಿಪ್ತವಾಗಿ ಒಂದೇ ಪದ್ಯದಲ್ಲಿ ಮುಗಿಸ್ಕೊಂಡಿದ್ದಾನೆ. ಆ ಸಂಸ್ಕೃತ ರಸಮಂಜರಿಯೊಳಗೆ ಹೇಳುವ ಸ್ತ್ರೀ ಪುರುಷ ಲಕ್ಷಣ ಮೊದಲಾದ ರೀತಿಯನ್ನು ಸಂಕ್ಷೇಪವಾಗಿ ಕನ್ನಡದಲ್ಲಿ ಕೊಟ್ಟು ಉದಾಹರಣೆಗಳನ್ನು ಹೇಳಿ ತನ್ನ ಕೃತಿಯ ಆರಂಭ ಭಾಗದಲ್ಲಿ ತಿಳಿಸ್ತಾನೆ. ಇಲ್ಲಿ ಉಕ್ತವಾಗಿರ್ತಕ್ಕಂತಹ ಸಂಸ್ಕೃತ ರಸಮಂಜರಿ ಭಾನುದತ್ತನ ಗ್ರಂಥವಲ್ಲದೆ ಬೇರೆ ಅಲ್ಲ ಅನ್ನೋದು ಕೂಡ ದೀನಂಶ್ರೀಯವರ ಮಾತು ಆಗ್ತದೆ. ನೆಕ್ಸ್ಟ್ ಬರುವಂತಹ ವ್ಯಕ್ತಿ ಭಾನುದತ್ತ. ಈತ ವಿದೇಹ ದೇಶದವನು. ಇದು 159ನೇ ಪ್ರಶ್ನೆ. ಈತನ ಕಾಲ ಕ್ರಿಸ್ತಶಕ 15ನೇ ಶತಮಾನದ ಉತ್ತರಾರ್ಧ ಆಗಿರಬಹುದು. ರಸ ವಿಷಯಕವಾದ ಇವನ ಗ್ರಂಥಗಳು ಎರಡು, ಒಂದು ರಸಮಂಜರಿ, ಇನ್ನೊಂದು ರಸತರಂಗಿಣಿ ಅಂತ. ಇವುಗಳಲ್ಲಿ ನಾಯಕಿಯರ ನಿರೂಪಣೆಯನ್ನು ಪ್ರಧಾನ ವಿಷಯವಾಗಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಭಾನುದತ್ತ. ವಿದೇಹ ದೇಶದವ ಆಯ್ತಾ. ಈತ ಕೊಟ್ಟಿದ್ದ ಎರಡು ಕೃತಿಗಳು. ಇದನ್ನ ಕಾಲ 15ನೇ ಶತಮಾನ. ಇದನ್ನ ಕೃತಿಗಳ ಹೆಸರು ರಸಮಂಜರಿ, ರಸತರಂಗಿಣಿ. ರಸದ ಬಗ್ಗೆ ಹೇಳ್ತಾವ, ವಿಶೇಷವಾಗಿ ನಾಯಕಿಯರ ವಿಷಯವನ್ನ ಇವು ಹೇಳ್ತವೆ. ಭಾನುದತ್ತನ ಅನೇಕ ಅಭಿಪ್ರಾಯಗಳನ್ನು ಖಂಡಿಸಿ ನಾಯಿಕಾ ವಿಚಾರವನ್ನು ವಿಸ್ತಾರವಾಗಿ ಪ್ರತಿಪಾದಿಸುವಂತಹ ಶೃಂಗಾರ ಮಂಜರಿ ಎನ್ನುವಂತಹ ಗ್ರಂಥವನ್ನ ವಿ ರಾಘವನ್ ಅನ್ನುವಂಥವರು ಸಂಗ್ರಹಿಸಿ ಒಳ್ಳೆಯ ಅವತರಣಿಕೆಯನ್ನು ಎರಡನೇ ಪ್ರಕಟಿಸಿದ್ದಾರೆ. ಈ ಗ್ರಂಥವನ್ನು ಬರೆದಾತ ಸಂತ ಅಕ್ಬರ್ ಶಾ ಎನ್ನುವಂತಹ ಮುಸ್ಲಿಂ ಕವಿ. ಬಹಳ ಮುಖ್ಯವಾಗಿ ಗೊತ್ತಿರಬೇಕು. ನನಗೆ ಗೊತ್ತಿದ್ದಂಗೆ ಏಕೈಕ ಕಾವ್ಯಮೀಮಾಂಸಕ ಮುಸ್ಲಿಂ ಕವಿ ಅಂದರೆ ಒಬ್ಬನು ಅಕ್ಬರ್ ಶಾ. ಈತನ ಕೃತಿ ಹೆಸರು ಶೃಂಗಾರ ಮಂಜರಿ. ತೆಲುಗಿನಲ್ಲಿ ತಾನು ಬರೆದ ಗ್ರಂಥವನ್ನು ಸಂಸ್ಕೃತಕ್ಕೆ ಪರಿವರ್ತಿಸಿರುವುದಾಗಿ ಆತನೇ ಹೇಳಿಕೊಂಡಿದ್ದಾನೆ. ಇದು ಬಹಳ ಮುಖ್ಯ ಆಗ್ತದೆ. ಅಕ್ಬರ್ ಶಾ ಮುಸ್ಲಿಂ ಕವಿ, ತೆಲುಗಿನಲ್ಲಿ ಬರೆದಿದ್ದ, ಸಂಸ್ಕೃತಕ್ಕೆ ಟ್ರಾನ್ಸ್ಲೇಟ್ ಮಾಡಿದ ಭಾನುದತ್ತನ ವಿಚಾರಗಳನ್ನು ಇಟ್ಕೊಂಡು ಬಹಳ ಮುಖ್ಯವಾದ ಕೃತಿ ಆಗ್ತದೆ. ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅಳಿಯ ಲಿಂಗರಾಜ ಅನ್ನುವಂಥ ಇದ್ದ. ಈತನ ಕಾಲ 1823ರಿಂದ 1874.
ಈತ ಚಂಪು, ಸಾಂಗತ್ಯ, ಷಟ್ಪದಿ, ಯಕ್ಷಗಾನ, ಹಾಡು ಈ ಮೊದಲಾದ ಹಲವು ರೂಪಗಳಲ್ಲಿ ಸಾಹಿತ್ಯ ರಚನೆ ಮಾಡಿರ್ತಕ್ಕಂಥ ವ್ಯಕ್ತಿ. ಈತನ ಕೃತಿಗಳ ಸಂಖ್ಯೆ 50ಕ್ಕಿಂತ ಹೆಚ್ಚು ಇರಬಹುದು. ಇವುಗಳಲ್ಲಿ ನರಪತಿ ಚರಿತ ಎನ್ನುವಂಥ ಅಲಂಕಾರ ಶಾಸ್ತ್ರವನ್ನು ಕೊಟ್ಟ. ಇದರ ರಚನೆಯ ಕಾಲ 1867. ಲಿಂಗರಾಜ ಬಾಲ್ಯದಿಂದಲೂ ಕೃಷ್ಣರಾಜ ಒಡೆಯರ ಪೋಷಣೆಯಲ್ಲಿದ್ದು ಆ ದೊರೆಯ 2 ಪುತ್ರಿಯರನ್ನ ಮದುವೆಯಾದ. ಆದ್ದರಿಂದ ಈತನಿಗೆ ಅಳಿಯ ಅನ್ನುವಂತಹ ಉಪಪದ ಬಂತು. ಲಿಂಗರಾಜ ಇದು ಅಳಿಯ ಲಿಂಗರಾಜ ಆದ. ಯಾಕಂದ್ರೆ ದೊರೆಗಳ ಕೃಷ್ಣರಾಜ ಒಡೆಯರ 2 ಪುತ್ರಿಯರನ್ನ ಮದುವೆಯಾದ, ಹಾಗಾಗಿ ಅಳಿಯ ಲಿಂಗರಾಜ ಆದ. ಜೋಳವಾಳಿಗನಾಗಿ ನರಪತಿ ಚರಿತ ಅನ್ನುವಂತಹ ಅಲಂಕಾರ ಗ್ರಂಥವನ್ನು ಕೊಟ್ಟ. ತಾನು ವರಿಸಿದ ಸತಿಯರು 3 ಮಂದಿ. ಅವರಲ್ಲಿ ಕವಿತಾ ಸತಿ ಒಬ್ಬಳು, ಕೃಷ್ಣರಾಜ ತನು ಸಂಭವೆಯರು ಇನ್ನು 2. ಇವರೆಲ್ಲರೂ ಕೂಡಿ ಸುಖದಿಂದಿರುವಾಗ ಒಂದು ಅಲಂಕಾರ ಲಕ್ಷಣ ಗ್ರಂಥವನ್ನು ಹೇಳಿ ಲಕ್ಷ್ಯವಾಗಿ ಅವರ ತಂದೆಯಾದ ಕೃಷ್ಣನ ನರಪತಿಯ ಗುಣಗಳನ್ನು ವರ್ಣಿಸುವ ಪದ್ಯಗಳನ್ನು ಅಳಿಯ ಲಿಂಗರಾಜ ರಚಿಸಿದಂತೆ. ಯಾವ ಕೆಲಸವನ್ನು ಅಪ್ರತಿಮ ವೀರ ಚರಿತೆಯಲ್ಲಿ ಕಾಣ್ತೀವಿ ಅದೇ ಕೆಲಸ ಆಯಿತು. ತನ್ನ ಮಾವ ಮತ್ತು ತನ್ನ ಆಶ್ರಯದಾತನಾಗಿರ್ತಕ್ಕಂತಹ ಕೃಷ್ಣ ನರಪತಿಯ ಗುಣಗಳನ್ನು ವರ್ಣಿಸುವ ಪದ್ಯಗಳನ್ನು ಇದರಲ್ಲಿ ನರಪತಿ ಚರಿತದಲ್ಲಿ ಈತ ಕೊಟ್ಟ ಅಳಿಯ ಲಿಂಗರಾಜ. ಈ ಗ್ರಂಥದ ವಿಶೇಷತೆ ಏನಂದ್ರೆ, ಅನುಪ್ರಾಸ ಮೊದಲಾದ ಶಬ್ದಾಲಂಕಾರಗಳನ್ನು ಉಪಮೆಯಿಂದ ಹೇತುವಿನವರೆಗೆ ಅರ್ಥಾಲಂಕಾರಗಳನ್ನು ಈತ ಹೇಳಿದ್ದಾನೆ. ನಿರೂಪಣೆ ಕುವಲಯಾನಂದವನ್ನು ಇದು ಹೋಲ್ತದೆ. ನೆಕ್ಸ್ಟ್ ಬರೋದು ಬಹಳ ಮುಖ್ಯವಾದಂಥ ಒಂದು ಕೃತಿ, ಪ್ರಶ್ನೆ ಸಂಖ್ಯೆ 162. ಇದು ಚನ್ನಪಟ್ಟಣದ ಚಾವಲಿ ರಾಮಸ್ವಾಮಿ ಶಾಸ್ತ್ರಿ ಎನ್ನುವಂತಹ ಬಹಳ ಪ್ರಸಿದ್ಧವಾದಂತಹ ಆಧುನಿಕ ಕನ್ನಡ ಕಾವ್ಯಮೀಮಾಂಸಕರಾಗಿ ಕಂಡುಬರ್ತಾರೆ. ಇವರು ಕರ್ನಾಟಕ ಛಂದೋಲಂಕಾರ ಸಾಹಿತ್ಯ ಲಕ್ಷಣ ಸಂಗ್ರಹ ಅನ್ನುವಂಥ ಕೃತಿಯನ್ನು ಕೊಡ್ತಾನೆ. ಈ ಗ್ರಂಥಗಳಲ್ಲಿ ಇದೇ ಮೊದಲನೇದು ಛಂದೋಲಂಕಾರ ಸಾಹಿತ್ಯ ಲಕ್ಷಣ ಅನ್ನುವಂಥದ್ದು. ಈ ಗ್ರಂಥಕಾರ ನೀಲಗಿರಿ ಏನು ಕರ್ನಾಟಕ ತಮಿಳುನಾಡು ಬಾರ್ಡರ್ನಲ್ಲಿ ಬರ್ತದ, ಅಲ್ಲಿ ಕನ್ನಡ ಪಾಠಗಳನ್ನು ಹೇಳುತ್ತಿರುವಾಗ ಕರ್ನಾಟಕ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ದೊಡ್ಡ ಮನುಷ್ಯರು ಕೆಲವರು ಇಂಥದೊಂದು ಗ್ರಂಥವನ್ನು ಬರೆಯಬೇಕು ಎಂದು ಇದನ್ನು ಕೇಳಿಕೊಂಡರಂತೆ. ಇದರಲ್ಲಿ ಪ್ರಾಚೀನ ಪುಸ್ತಕಗಳಿಂದ ಸಂಗ್ರಹಿಸಿರ್ತಕ್ಕಂತಹ ವಿಷಯಗಳನ್ನು ಸೇರಿಸಿ ಕೆಲವು ಭಾಗಕ್ಕೆ ಅರ್ಥ ಸಂಗ್ರಹ ವಿವರಣಾದಿಗಳನ್ನು ಏರ್ಪಡಿಸಿರುವುದಾಗಿ ಉಪದ್ಘಾತದಲ್ಲಿ ಹೇಳಿಕೊಂಡ. ಇದು 1885 ಮದ್ರಾಸ್ನಲ್ಲಿ ಮುದ್ರಿತ ಆಗಿದೆ. ಈ ಗ್ರಂಥದ ಹೆಸರಾಗಲಿ ಗ್ರಂಥಕಾರನ ಹೆಸರಾಗಲಿ ಕವಿಚರಿತೆಯಲ್ಲಿ ಬಂದಿರದೇ ಇರತಕ್ಕಂಥದ್ದು ವಿಚಿತ್ರ ಆಗ್ತದೆ. ಈ ಗ್ರಂಥಕಾರ ಛಂದೋಂಬುದಿಯನ್ನ ಬಲುಮಟ್ಟಿಗೆ ಅನುಸರಿಸಿ ಛಂದಸ್ಸನ್ನು 5 ಪ್ರಕರಣಗಳಲ್ಲಿ ಹೇಳ್ತಾನೆ. ಶಬ್ದಾಲಂಕಾರ, ಅರ್ಥಾಲಂಕಾರ, ಸಾಹಿತ್ಯ ಲಕ್ಷಣ, ನಾಟಕ, ಕಾವ್ಯಗುಣದೋಷ, ರಸ ಎನ್ನುವಂತಹ ಒಂದೊಂದು ಪ್ರಕರಣಗಳನ್ನು ಕೊಟ್ಟ. ಇದರಲ್ಲಿ 6 ಪ್ರಕರಣಗಳಿವೆ. 1ನೇದು ಶಬ್ದಾಲಂಕಾರ, 2ನೇದು ಅರ್ಥಾಲಂಕಾರ, 3ನೇದು ಸಾಹಿತ್ಯ ಲಕ್ಷಣ, 4 ನಾಟಕ, 5 ಕಾವ್ಯಗುಣದೋಷ, 6 ರಸ. ಹೀಗೆ 6 ಪ್ರಕರಣಗಳಲ್ಲಿ ಆತ ಬಹಳ ದೀರ್ಘವಾಗಿ ವಿಚಾರಗಳನ್ನು ಹೇಳಿದ್ದಾನೆ. ಸಾಹಿತ್ಯ ಲಕ್ಷಣ ಪ್ರಕರಣದೊಳಗ ನಾಯಕ ನಾಯಕಿಯರ ಗುಣಪ್ರಭೇದಾದಿಗಳನ್ನು ಹೇಳಿದ್ದಾನೆ. ಕಾವ್ಯ ಲಕ್ಷಣಗಳು, ಶಬ್ದವೃತ್ತಿಗಳು, ಅರ್ಥ ನಿರ್ಣಾಯಕಗಳು, ಕೈಶಕಿ ಮೊದಲಾದ ವೃತ್ತಿಗಳು, ರೀತಿ, ಶಯ್ಯ, ಪಾಕಗಳನ್ನು ಮತ್ತು ಅಷ್ಟಾದಶ ವರ್ಣನೆಗಳನ್ನು ಕುರಿತು ಹೇಳಿದ್ದಾನೆ. ಬಹಳ ಮುಖ್ಯವಾದಂತಹ ಭಾಗ ಇದು. ಕನ್ನಡ ಲಕ್ಷಣ ವಾಂಗ್ಮಯದಲ್ಲಿ ನಾಟಕ ಲಕ್ಷಣ ಮೊಟ್ಟ ಮೊದಲಿಗೆ ಕಾಣಿಸಿಕೊಂಡಿರ್ತಕ್ಕಂಥ ಕೃತಿ ಬಹಳ ಮುಖ್ಯ. ಕನ್ನಡದ ಕಾವ್ಯಮೀಮಾಂಸೆಯಲ್ಲಿ ನಾಟಕದ ಲಕ್ಷಣ ಕಾಣಿಸಿಕೊಂಡ ಮೊಟ್ಟ ಮೊದಲ ಕೃತಿ ಎಂದರೆ ಚಾವಲಿ ರಾಮಸ್ವಾಮಿ ಶಾಸ್ತ್ರಿಯವರ ಈ ಪುಸ್ತಕ. ಇದು ನೋಡ್ರಿ ಎಷ್ಟು ಮುಖ್ಯವಾದ ಈ ಗ್ರಂಥ, ಹೌದಾ? ಯಾವುದಿದು? ಕರ್ನಾಟಕ ಛಂದೋಲಂಕಾರ ಸಾಹಿತ್ಯ ಲಕ್ಷಣ ಸಂಗ್ರಹ. ಇಲ್ಲಿ ಕನ್ನಡ ಲಕ್ಷಣ ವಾಂಗ್ಮಯದೊಳಗೆ ಅಂದ್ರೇನು, ಕಾವ್ಯಮೀಮಾಂಸೆ ಚರಿತ್ರೆಯೊಳಗ ಮೊಟ್ಟ ಮೊದಲು ನಾಟಕ ಲಕ್ಷಣ ಬಂದಿರತಕ್ಕಂಥ ಕೃತಿಯಾಗಿ ಇದು ನಮಗೆ ಕಂಡುಬರ್ತದೆ. ಈತನ ವಿಷಯ ಪ್ರತಿಪಾದನೆ ಬಲುಮಟ್ಟಿಗೆ ಟಿಪ್ಪಣಿಯ ರೂಪದಲ್ಲಿ ನಮಗೆ ಸಂಕ್ಷಿಪ್ತವಾಗಿ ಕಂಡುಬರ್ತದೆ. ಪ್ರೌಢ ವಿಚಾರಕ್ಕಾಗಲಿ ಚರ್ಚೆಗಾಗಲಿ ಈತ ಕೈ ಹಾಕಿಲ್ಲ. ಉದಾಹರಣೆಗಳನ್ನು ಕೆಲವು ವೇಳೆ ಹಿಂದಿನ ಗ್ರಂಥಗಳನ್ನು ತೆಗೆದುಕೊಂಡಿದ್ದಾನೆ,
ಸಂಸ್ಕೃತದಿಂದ ತೆಗೆದುಕೊಂಡಿದ್ದಾನೆ, ಸ್ವಂತವಾಗಿಯೂ ಕಲ್ಪಿಸಿಕೊಟ್ಟಿದ್ದಾನೆ. ಆಮೇಲೆ ಲಕ್ಷಣವನ್ನು ಹೇಳುವಾಗ ಹೊಸಗನ್ನಡದ ಗದ್ಯವನ್ನು ಆತ ಬಳಸ್ಕೊಂಡಿದ್ದಾನೆ. ಇದು ಕೂಡ ಒಂದು ವಿಶೇಷವಾಗಿ ನಮಗೆ ಕಂಡು ಬರ್ತದೆ. ಹೌದಾ? ಹೊಸಗನ್ನಡದ ಮಂಗೋಳಿ ಅಂತೇಳಿ ನಾವು ಮುದ್ದಣ್ಣನನ್ನ ಮತ್ತು ಕೆಂಪು ನಾರಾಯಣನನ್ನು ಹೇಗೆ ಕರಿತೀವಲ್ಲ, ಕಾವ್ಯಮೀಮಾಂಸೆಯಲ್ಲಿ ಆಧುನಿಕ ಕನ್ನಡವನ್ನು ಬಳಸ್ಕೊಂಡಿರ್ತಕ್ಕಂಥ ಆಧುನಿಕ ಕನ್ನಡ ಕಾವ್ಯಮೀಮಾಂಸಕನಾಗಿ ಈ ವ್ಯಕ್ತಿ ನಮಗೆ ಕಂಡು ಬರ್ತಾನೆ. ಆಯ್ತಾ? ಕಾವ್ಯಾವಲೋಕನ, ಜಗನ್ನಾಥ ವಿಜಯ, ಗಿರಿಜಾ ಕಲ್ಯಾಣ, ರಾಜಶೇಖರ ವಿಳಾಸ, ಕುಮಾರವ್ಯಾಸ ಭಾರತ, ಚನ್ನಬಸವ ಪುರಾಣ, ಜೈಮಿನಿ ಭಾರತ ಇಂತಹ ಪ್ರಸಿದ್ಧ ಗ್ರಂಥಗಳಿಂದ ಉದಾಹರಣೆಗಳನ್ನು ತಗೊಂಡಿದ್ದಾನೆ. ಕಾಮರಾಜ ವಿಜಯ, ಕಬ್ಬಗಳ ಕವಳಿಗೆ, ಶಶಿರೇಖಾ ಪರಿಣಯ, ಶೃಂಗಾರ ರಂಗ ಮೊದಲಾದಂತಹ ಯಾವ ಅಪ್ರಮುಖ ಅಂತ ನಾವು ಪರಿಗಣಿಸಿದ್ದೀವಿ ಆ ಗ್ರಂಥಗಳಿಂದಲೂ ಕೂಡ ಆತ ಉದಾಹರಣೆಗಳನ್ನು ಯಥೇಚ್ಛವಾಗಿ ತೆಗೆದುಕೊಂಡಿದ್ದಾನೆ. ಆಯ್ತಾ? ಹೀಗೇನಂದ್ರೆ ಮುಖ್ಯವಾಗಿ ಅಂತ ಹೇಳಿದ. ಮುಂದೆ ಚಾವಲಿ ರಾಮಸ್ವಾಮಿ ಶಾಸ್ತ್ರಿಗಳು, ಚನ್ನಪಟ್ಟಣದ ಚಾವಲಿ ರಾಮಸ್ವಾಮಿ ಶಾಸ್ತ್ರಿಗಳು ಅಂತ ಪ್ರಸಿದ್ಧ. ಅವರು 163ನೇ ಪ್ರಶ್ನೆ ಇದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಅವರು ರೀತಿ ಬಗ್ಗೆ ಹೇಳ್ತಾರೆ. ರೀತಿ ಎಂದರೆ ಮಾತನಾಡುವ ಬಗೆ ಅಂತ. ರೀತಿ ಎಂದರೆ ಮಾತನಾಡುವ ಬಗೆ. ಇದು ಸಂಸ್ಕೃತದಲ್ಲಿ ವಿದರ್ಭ ದೇಶದ್ದು ವೈದರ್ಭ್ಯ ರೀತಿ ಆದರೆ, ಗೌಡ ದೇಶದ್ದು ಗೌಡ ರೀತಿ, ಪಾಂಚಾಲ ದೇಶದ್ದು ಪಾಂಚಾಲ ರೀತಿ ಎಂಬ ಹಾಗೆ ಕನ್ನಡದಲ್ಲಿಯೂ ಕೂಡ ಮೈಸೂರು, ಮಂಗಳೂರು, ಧಾರವಾಡ ಎನ್ನುವಂತಹ ಕನ್ನಡದ 3 ಬಗೆಗಳುಂಟು. ರೀತಿಗಳಲ್ಲಿ ಹೇಗೆ ವೈದರ್ಭಿ, ಗೌಡಿ, ಪಾಂಚಾಲಿ ಹೇಳ್ತಾರಲ್ಲ, ಹಾಗೆ ಕನ್ನಡದಲ್ಲೂ ಕೂಡ 3 ರೀತಿಗಳಿವೆ. ಒಂದು ಮೈಸೂರು, ಮಂಗಳೂರು, ಧಾರವಾಡ ಅಂತೇಳಿ 3 ರೀತಿಗಳಿವೆ ಎನ್ನುವುದನ್ನು ಮೊಟ್ಟ ಮೊದಲು ಗುರುತಿಸುವಂಥ ಕೆಲಸವನ್ನು ಚನ್ನಪಟ್ಟಣದ ಚಾವಲಿ ರಾಮಸ್ವಾಮಿ ಶಾಸ್ತ್ರಿಗಳು ಮಾಡ್ತಾರೆ. ರೀತಿಯ ವಿಚಾರದಲ್ಲಿ ಇವ್ರ ಮಾತೇನಪ್ಪ ಅಂದ್ರೆ ಮಾತನಾಡುವ ಬಗೆ. ಒಬ್ಬೊಬ್ಬರು ರೀತಿ ಎನ್ನುವುದು ಕೃತಿಗೊಪ್ಪುವ ಮೇಯಿ ಅಂತ ಮಾತಾಡಿದ್ರೆ, ಇವರು ಮಾತನಾಡುವರ ರೀತಿ ಅಂತ ಕರೆದು, ಹೇಗೆ ಸಂಸ್ಕೃತದಲ್ಲಿ ವೈದರ್ಭಿ, ಗೌಡಿ, ಪಾಂಚಾಲಿ ದೇಶ ಸೂಚಕವಾಗಿ ಬರ್ತಾವೋ ಹಾಗೆ ಕನ್ನಡದಲ್ಲೂ ಕೂಡ ಪ್ರದೇಶ ಸೂಚಕವಾಗಿ ಮೈಸೂರು, ಮಂಗಳೂರು, ಧಾರವಾಡ ಅನ್ನುವಂಥ ರೀತಿಗಳಿವೆ ಎನ್ನುವುದನ್ನು ಮೊಟ್ಟ ಮೊದಲು ಈತ ಹೇಳ್ತಾನೆ. ನೆಕ್ಸ್ಟು, ರಸಿಕರು ರಸಲಕ್ಷಣಮಂ ತಿಳಿದು ಶ್ರಾವ್ಯ ದೃಶ್ಯ ಕಾವ್ಯಗಳಿಂದ ಆತ್ಮಾನಂದ ಸ್ವರೂಪವಾಗಿರ್ತಕ್ಕಂಥ ರಸವನ್ನು ಗ್ರಹಿಸಲು ಉಳ್ಳ ಜ್ಞಾನಿಗಳು. ಇವರೇ ಪಂಡಿತರು, ಇವರೇ ರಸಜ್ಞರು. ರಸಾನುಭವವೇ ಕಾವ್ಯಕ್ಕೆ ಫಲೀಭೂತ ಪ್ರಯೋಜನವು. ಕಾವ್ಯ ಪ್ರಯೋಜನದ ಕುರಿತು ಹೇಳ್ತಾನೆ ನೋಡ್ರಿ. ಈ ಮಹಾಶಯರು ಹೀಗೆ ಹೇಳ್ತಾ ಇದ್ದಾರೆ. ರಸಿಕರು ರಸಲಕ್ಷಣಮಂ ತಿಳಿದು ಶ್ರವ್ಯ ದೃಶ್ಯ ಕಾವ್ಯಗಳಿಂದ ಆತ್ಮಾನಂದ ಸ್ವರೂಪವಾದ ರಸವನ್ನು ಗ್ರಹಿಸಲು ಉಳ್ಳ ಜ್ಞಾನಿಗಳು. ಸೂರ್ಯೋದಯರ ಬಗ್ಗೆ ಬಹಳ ಸುಂದರವಾಗಿ ಹೇಳುವಂಥ ಮಾತು. ಇವರೇ ಪಂಡಿತರು, ರಸಿಕರೇ ಪಂಡಿತರು, ಇವರೇ ರಸಜ್ಞರು. ರಸಾನುಭವವೇ ಕಾವ್ಯಕ್ಕೆ ಫಲೀಭೂತ ಪ್ರಯೋಜನ. ಕಾವ್ಯ ಪ್ರಯೋಜನದ ಕುರಿತು ಚಾವಲಿ ರಾಮಸ್ವಾಮಿ ಶಾಸ್ತ್ರಿಯವರು ಹೇಳಿದ್ದು, ರಸಾನುಭವವೇ ಕಾವ್ಯಕ್ಕೆ ಫಲೀಭೂತ ಪ್ರಯೋಜನ. ರಸಿಕರು ಅಥವಾ ಕಾವ್ಯ ಸಹೃದಯರ ಬಗ್ಗೆ ಏನು ಹೇಳ್ತಾರ? ರಸಿಕರು ಅಂದರೆ ಸಹೃದಯರು. ಇವರೇ ಏನಂದ್ರೆ ರಸಲಕ್ಷಣಮಂ ತಿಳಿದು ಶ್ರವ್ಯ ದೃಶ್ಯ ಕಾವ್ಯಗಳಿಂದ ಆತ್ಮಾನಂದ ಸ್ವರೂಪವಾದ ರಸವನ್ನು ಗ್ರಹಿಸಲು ಉಳ್ಳ ಜ್ಞಾನಿಗಳು. ಇವರೇ ಪಂಡಿತರು, ಇವರೇ ರಸಜ್ಞರು ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಮುಂದೆ 165ನೇ ಪ್ರಶ್ನೆಯಲ್ಲಿ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿ ಅಂತ ಬರ್ತಾರೆ. ಇವರೊಂದು ಕೃತಿಯನ್ನು ಕೊಟ್ಟಿದ್ದಾರೆ, ಕರ್ನಾಟಕ ಚಂದ್ರಾಲೋಕ ಅಂತೇಳಿ 1897ರಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಬರೆದಿರ್ತಕ್ಕಂಥ ಕೃತಿ ಇದು. ಇದರಲ್ಲಿ ಸಂಸ್ಕೃತ ಚಂದ್ರಾಲೋಕದ ಅರ್ಥಾಲಂಕಾರ ಭಾಗವನ್ನು 200 ಕಂದ ಪದ್ಯಗಳಲ್ಲಿ ಕನ್ನಡಿಸಿ ಅಲಂಕಾರ ಚಂದ್ರಿಕೆ ಎಂಬ ತಾತ್ಪರ್ಯ ಟೀಕಾ ವಿವರಣವನ್ನು ಕೊನೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಅಕ್ಕಲೆ ನರಸಿಂಹಶಾಸ್ತ್ರಿಯವರು ಕರ್ನಾಟಕ ಚಂದ್ರಾಲೋಕ ಅನ್ನೋದನ್ನು 1905ರಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಶಬ್ದಾಲಂಕಾರಗಳನ್ನು ಪ್ರಾರಂಭದಲ್ಲಿ ಹೇಳಿದ್ದಾರೆ. ಕನ್ನಡಿಗರಾದ ಅಲಂಕಾರ ವಿದ್ಯಾರ್ಥಿಗಳೇ ಆದರಲ್ಲ ಎಂದು ಮರುಗಿ ಅವರಿಗಾಗಿ ವಿಷಯವನ್ನು ಸುಲಭಪಡಿಸಬೇಕು ಎನ್ನುವಂಥ ಉದ್ದೇಶದಿಂದ ರಚಿಸಿರ್ತಕ್ಕಂಥ ಅನುವಾದ ಕರ್ನಾಟಕ ಚಂದ್ರಾಲೋಕ. ಇದನ್ನು ಅಕ್ಕಲೆ ಲಕ್ಷ್ಮೀ ನರಸಿಂಹಶಾಸ್ತ್ರಿಯವರು ಬರೆದಿದ್ದಾರೆ. ಆಯ್ತಾ? ವಿದ್ಯಾರ್ಥಿಗಳಿಗೋಸ್ಕರ ಬರೆದಿರ್ತಕ್ಕಂತಹ ಅಲಂಕಾರ ಕೃತಿ ಕರ್ನಾಟಕ ಚಂದ್ರಾಲೋಕ.
ಯಾರ್ದು? ಅಕ್ಕಲೆ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು. ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿಗಳು ಕರ್ನಾಟಕ ಚಂದ್ರಾಲೋಕ ಬರೆದರು 1897ರಲ್ಲಿ. ಇದರಲ್ಲಿ 200 ಕಂದ ಪದ್ಯದೊಳಗೆ ಕನ್ನಡಿಸಿ ಅಲಂಕಾರ ಚಂದ್ರಿಕೆ ಎನ್ನುವಂಥ ತಾತ್ಪರ್ಯ ಟೀಕೆಯನ್ನು ಕೂಡ ಕೊಟ್ಟರು. ಆಯ್ತಾ? ಮುಂದೆ ಈ ಎರಡು ಅನುವಾದಗಳು ಅಂದ್ರೇನು? ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿಯವರ ಕರ್ನಾಟಕ ಚಂದ್ರಾಲೋಕ ಮತ್ತು ಅಕ್ಕಲೆ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಯವರ ಕರ್ನಾಟಕ ಚಂದ್ರಾಲೋಕ, ಈ ಎರಡೂ ಗ್ರಂಥಗಳು ಹೊಸಗನ್ನಡದಲ್ಲಿ ಇನ್ನೂ ಕೂಡ ಕೊಟ್ಟು, ಅಂದ್ರೆ ಅನುವಾದಗಳ ಚಂದ್ರಾಲೋಕದ ಅನುವಾದಗಳಿಗೂ ವಿದ್ಯಾರ್ಥಿಗಳ ದೃಷ್ಟಿಯನ್ನು ಇಟ್ಕೊಂಡು ಬರೆದಿರ್ತಕ್ಕಂಥ ಗ್ರಂಥಗಳು ಆಗಿ ಕಂಡು ಬರುತ್ತವೆ. ಆಯ್ತಾ? ಹೀಗೇನಂದ್ರೆ ನಾವು ಸುಮಾರು 166ನೇ ಕ್ವಶನ್ನು ಅಕ್ಕಲೆ ನರಸಿಂಹಶಾಸ್ತ್ರಿಯವರು ಆಗ್ತಾರೆ. ನಾನು ಅದನ್ನು ಹೇಳಬೇಕಾಗಿತ್ತು ನಿಮಗೆ. ಇದು 166ನೇ ಕ್ವಶನ್. ಓಕೆ. ಹೀಗೆ ಕನ್ನಡದ ಕಾವ್ಯಮೀಮಾಂಸೆಯನ್ನು ನೋಡ್ತಾ ನನಗೇನು ಬಹಳ ಮುಖ್ಯ ಅನ್ನಿಸ್ತೋ ಅದನ್ನೆಲ್ಲ ಒಂದು ಕಡೆ ತಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ. ಯಾಕಂದರೆ ಕನ್ನಡ ಕಾವ್ಯಮೀಮಾಂಸೆ ವಿಡಿಯೋವನ್ನು ನಾನು ಓಪನ್ನಲ್ಲಿ ಇಟ್ಟಿದ್ದೀನಿ. ನಾಡಿನಾದ್ಯಂತ ಬಹುಪಾಲು ಅಧ್ಯಾಪಕ ಮಿತ್ರರು, ವಿದ್ಯಾರ್ಥಿ ಮಿತ್ರರು ಇದನ್ನು ಪರೀಕ್ಷೆಗೆ ಬಳಸ್ಕೊಂಡಿದ್ದಾರೆ, ತುಂಬ ವೀಕ್ಷಣೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಾನು ಈ ಇದನ್ನು ಪಾರ್ಟ್ ಆಗಿ ಒಂದಿಷ್ಟು ಡಿಟೇಲ್ ಆಗಿ ಮತ್ತು ಎಲ್ಲ ಕನ್ನಡ ಕಾವ್ಯಮೀಮಾಂಸಕರನ್ನು ಒಂದೆಡೆ ತಂದು ಕೊಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಇದು ತೀನಂಸೇರು ಪುಸ್ತಕವನ್ನು ಇಟ್ಕೊಂಡು ನಾನು ಮಾಡಿರ್ತಕ್ಕಂತಹ ಭಾಳ ಮುಖ್ಯವಾದ ಸೋರ್ಸ್ ಆಗಿದೆ. ಮಿತ್ರರೇ, ವಿರಾಮ ಕಾಲದ ಸದುಪಯೋಗ ಅನ್ನುವಂಥ ಅಂಶವನ್ನು ದೃಷ್ಟಿಯಲ್ಲಿಟ್ಕೊಂಡು ನಾನು ಆಡಳಿತ ತರಬೇತಿ ಸಂಸ್ಥೆ ಮೈಸೂರಿನಲ್ಲಿ ಪ್ರಶಿಕ್ಷಣಾರ್ಥಿಯಾಗಿ ಒಂದು 5 ದಿನಗಳ ಕಾಲ ಇಲ್ಲಿ ಬಂದಿದ್ದೆ. ವಿರಾಮ ಕಾಲದ ಸದುಪಯೋಗಕ್ಕಾಗಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದ ತರಗತಿಗಳನ್ನು ಸುಮಾರು 2 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದು ಒಂದು ಅನುಭವ ಇತ್ತು. ಹಾಗಾಗಿ ಬೆಳಗಿನ ಸಮಯದಲ್ಲಿ ಈ ವಿಡಿಯೋವನ್ನು ತಮ್ಮ ಅಧ್ಯಯನಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಇದರಲ್ಲಿ ಪಕ್ಷಿಗಳ ಕೂಜನವೂ ಕೂಡ ಇದೆ ಅನ್ನೋದನ್ನು ಕೂಡ ಹೇಳ್ತಾ ನಾನು ಈ ಪಾಠವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.